ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ಶ್ರೀರಾಮನ ತಂದೆ ದಶರಥನಿಂದ ಪ್ರತಿಷ್ಠಾಪಿಸಲ್ಪಟ್ಟ, ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಹಾಗೂ ಸಾಕ್ಷಾತ್ ಗಂಗಾಮಾತೆ ನೆಲೆಸಿರುವ ಭಾರತದ ಏಕೈಕ ಪುಣ್ಯಕ್ಷೇತ್ರ, ದೇವಾನುದೇವತೆಗಳ ಮೂರ್ತಿಗಳಿಗೆ ಶಕ್ತಿ ತುಂಬುವ ಶಕ್ತಿಪೀಠ, ಸುಪ್ರಸಿದ್ಧವಾದ ಸುಕ್ಷೇತ್ರ ದಶರಥ ರಾಮೇಶ್ವರ ದೊಡ್ಡ ವಜ್ರದ ಬಗ್ಗೆ ಒಂದಿಷ್ಟು ರೋಚಕ ಸಂಗತಿಗಳು ಮತ್ತು ಇತಿಹಾಸವನ್ನು ತಿಳಿಯೋಣ ಬನ್ನಿ. ತ್ರೇತಾಯುಗದಲ್ಲಿ ದಶರಥನು ಬೇಟೆಯಾಡಲು ಬಂದ ಸಂದರ್ಭದಲ್ಲಿ ತನಗೆ ಅರಿವಿಲ್ಲದೆ ಶಬ್ದವೇದಿ ಬಾಣ ಪ್ರಯೋಗದಿಂದ ಮಹಾಮಾತಾಪಿತೃ ಸೇವಕ ಮಗನಾಗಿರತಕ್ಕಂಥ ಶ್ರವಣಕುಮಾರನ ಹತ್ಯೆ ಮಾಡಿ ಪಾಪ ಪರಿಹಾರಕ್ಕಾಗಿ ಹಾಗೂ ಪ್ರಾಯಶ್ಚಿತ್ತಕ್ಕಾಗಿ ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸುತ್ತಾನೆ ಹಾಗೂ ಭಕ್ತಿಯಿಂದ ಪೂಜಿಸುತ್ತಾನೆ. ಕಾಲಾನಂತರ ಸೀತೆಯನ್ನು ಹುಡುಕಿ ಹೊರಟ ಶ್ರೀರಾಮಚಂದ್ರನು ಈ ಶಿವಲಿಂಗಕ್ಕೆ ಪೂಜಿಸುತ್ತಾನೆ. ಆದ್ದರಿಂದ ಈ ಕ್ಷೇತ್ರವು ದಶರಥ ಮತ್ತು ಶ್ರೀರಾಮಚಂದ್ರರು ಪೂಜಿಸಿದ್ದರಿಂದ ದಶರಥ ರಾಮೇಶ್ವರವಿಂತಲೂ, ಶ್ರೀ ಗಂಗಾಮಾತೆಯು ಪ್ರವಹಿಸುತ್ತಿರುವುದರಿಂದ ವಜ್ರ ಎಂದು, ಒಟ್ಟಾರೆ ಶ್ರೀ ದಶರಥ ರಾಮೇಶ್ವರ ವಜ್ರವೆಂದು ತಿಳಿದುಬರುತ್ತದೆ. ಇದು ಶ್ರೀ ದಶರಥ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಮೂಲ ಬಂದ್ಬಿಟ್ಟು ದೊಡ್ಡ ವಜ್ರ ಅಂತಾರೆ. ಇದು ಏನು ಇದರ ಇತಿಹಾಸ ಅಂದರೆ, ಶ್ರವಣಕುಮಾರ ಅವರ ತಂದೆ ತಾಯಿಯನ್ನು ಕರ್ಕೊಂಡು ತೀರ್ಥಯಾತ್ರೆಗೆ ಬಂದಿರ್ತಾರೆ. ತೀರ್ಥಯಾತ್ರೆಗೆ ಅಂತ ಬಂದಾಗ ಅವರಿಗೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಂಥ ಸಂದರ್ಭದಲ್ಲಿ ಅಲ್ಲೊಂದು ಮರದ ಹತ್ರ ಕೂರಿಸ್ಬಿಟ್ಟು, ಇಲ್ಲಿ ಎಲ್ಲೋ ನೀರು ಹರಿತಾ ಇದೆ, ಹೋಗಿ ನೀರು ತೊಗೊಂಬ ಅಂತ ಹೇಳ್ತಾರೆ. ನೀರು ಬರೋದಕ್ಕೆ ಏನು ಮಾಡ್ತಾನೆ ಶ್ರವಣಕುಮಾರ, ಈ ಗಂಗೆ ಇದೆಯಲ್ಲ ಕೆಳಗಡೆ, ಆ ಗಂಗೆಯಲ್ಲಿ ಒಂದು ಕೊಡದಲ್ಲಿ ನೀರು ತುಂಬ್ತಾ ಇರಬೇಕಾದ್ರೆ ಸೌಂಡ್ ಬರುತ್ತೆ. ಆ ಸೌಂಡ್ ದಶರಥ ಮಹಾರಾಜ ಏನು ಮಾಡ್ತಾನೆ, ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತೇಳಿ ಶಬ್ದವೇದಿ ಬಾಣ ಪ್ರಯೋಗವನ್ನು ಮಾಡ್ತಾರೆ. ಆವಾಗ ಅದು ಶ್ರವಣಕುಮಾರನ ಎದೆ ತಾಕ್ತಾಗ ಅಮ್ಮ ಅಪ್ಪ ಅಂತೇಳಿ ಕಿರಿತಾಗ ಓ ನಾನು ಯಾವುದೋ ಪ್ರಾಣಿ ಹೊಡೆದಿಲ್ಲ, ಕೆಳಗಡೆ ಬಂದು ನೋಡಿದಾಗ ಅದು ಶ್ರವಣಕುಮಾರ ಆಗಿರ್ತಾನೆ. ಆ ಶ್ರವಣಕುಮಾರ ಆದಾಗ ಬಂದು ಆವಾಗ ನನ್ನಿಂದ ತಪ್ಪಾಗಿದೆ ಹಂಗೆ ಆ ಥರ ಎಲ್ಲ ವಿವರಣೆ ಮಾಡಿದಾಗ, ನಮ್ಮ ತಂದೆ ತಾಯಿ ಅಲ್ಲಿದ್ದಾರೆ, ಅವ್ರಿಗೆ ಹೋಗಿ ನೀರು ತಗೊಂಡೋಗಿ ಕೊಡು ಅಂತೇಳಿ ಶ್ರವಣಕುಮಾರ ಇದೇ ಜಾಗದಲ್ಲಿ ಪ್ರಾಣವನ್ನು ಬಿಡ್ತಾರೆ. ಆವಾಗ ದಶರಥ ಮಹಾರಾಜ ಅವ್ರ ತಂದೆ ತಾಯಿ ಹತ್ರ ಹೋದಾಗ ಅವರಿಬ್ಬರಿಗೂ ಕೂಡ ಕಣ್ಣು ಕಾಣಲ್ಲ. ಇಬ್ಬರು ಹುಟ್ಟಿದಾಗಲೇ ಅವರೆಲ್ಲ ಕಣ್ಣು ಕಾಣಲ್ಲ, ಅವರು ಕುರುಡರು. ಅವಾಗ ದಶರಥ ಮಹಾರಾಜನ ಮುಟ್ಟಿ ನೋಡ್ತಾರೆ, ನನ್ನ ಮಗ ಎಲ್ಲಿ ಅಂತ. ಅವನು ದಶರಥ ಮಹಾರಾಜ ಅಂದರೆ ವಜ್ರ ವೈಡೂರ್ಯ ಎಲ್ಲ ಹಾಕ್ದಾಗ ನನ್ನ ಮಗ ಎಲ್ಲಿ ಅಂತ ಕೇಳಿದಾಗ ನಡೆದ ಘಟನೆ ಎಲ್ಲ ವಿವರಿಸ್ತಾನೆ ದಶರಥ ಮಹಾರಾಜ. ಆ ನಡೆದ ಘಟನೆ ಎಲ್ಲ ವಿವರಿಸಿದಾಗ ಅವರ ತಂದೆ ತಾಯಿ ದಶರಥ ಮಹಾರಾಜನಿಗೆ ಶಾಪ ಕೊಡ್ತಾರೆ, ನಾವು ಮಗನ ಕಳ್ಕೊಂಡು ಹೆಂಗೆ ದುಃಖದಲ್ಲಿದ್ದೀವೋ ನೀನು ಅದೇ ರೀತಿ ದುಃಖವನ್ನು ಅನುಭವಿಸು ಅಂತ. ಆ ದುಃಖದ ಪಾಪ ವಿಮೋಚನೆಗಾಗಿ ದಶರಥ ಮಹಾರಾಜ ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರುವಂಥ ಪ್ರತೀತಿ. ಆಮೇಲೆ ರಾಮನು ಕೂಡ ವನವಾಸಕ್ಕೆ ಬಂದಾಗ ಈ ಲಿಂಗವನ್ನು ಪೂಜೆ ಮಾಡಿರುವಂಥ ಪ್ರತೀತಿ. ದಶರಥ ಮತ್ತು ರಾಮ ಇಬ್ಬರು ಈ ಲಿಂಗವನ್ನು ಪೂಜೆ ಮಾಡಿರೋದ್ರಿಂದ ದಶರಥ ರಾಮಲಿಂಗೇಶ್ವರ ಅಂತ ಹೆಸರು ಬಂದಿದೆ. ಮುಂದೆ ಇದೆಯಲ್ಲ, ಇದು ಮುಂದೆ ಇರೋದು ಉದ್ಭವ ಮೂರ್ತಿ. ಇದು ಬೆಳೀತಾ ಇರೋದು ಅದು ದಶರಥನಿಂದ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರುವಂತಹ ಲಿಂಗು. ಅಯೋಧ್ಯೆಯಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಇಲ್ಲಿಂದ ಕೂಡ ಮಣ್ಣು ಇಟ್ಟಿಗೆಯನ್ನು ಇಲ್ಲಿಂದ ಪೂಜೆ ಮಾಡಿ ಇಲ್ಲಿಂದ ತೀರ್ಥವನ್ನು ತಗೊಂಡು ಅಲ್ಲಿಗೆ ಕಳಿಸಿದ್ದಾರೆ. ಆಮೇಲೆ ಇನ್ನೊಂದು ಇತಿಹಾಸ ಏನು ಅಂದರೆ, ಅಯೋಧ್ಯೆ ತೀರ್ಪು ಇನ್ನೂ ಆಗಿರಲಿಲ್ಲ. ನಮ್ಮ ಊರಲ್ಲಿ ಉತ್ಸವ ಮೂರ್ತಿನ ಕೇಳಿದಾಗ, ಅದ್ರ ಬಗ್ಗೆ ಕೇಳಿದಾಗ, ಆ ತೀರ್ಪು ಯಾವುದೇ ಕಾರಣಕ್ಕೂ ನಮ್ಮ ಕಡೆಗೆ ಆಗೇ ಆಗುತ್ತೆ, ಇದೇನು ಹೆದರಬೇಡಿ ಅಂತೇಳಿ ಅವಾಗಲೇ ಆ ತೀರ್ಪನ್ನು ಕೊಟ್ಟಿತ್ತು. ಆಮೇಲೆ ಅಯೋಧ್ಯೆಯಿಂದ ವರ್ಷಕ್ಕೊಂದ್ಸಲಿ ಬರ್ತಾರೆ ಇಲ್ಲಿ. ಆಮೇಲೆ ಅಯೋಧ್ಯೆ ಭೂಪಟದಲ್ಲಿ ಏನಿದೆ ಅಂದರೆ, ರಾಮ ಓಡಾಡಿದಂತಹ ಒಂದು ಸ್ಥಳ ಇದೆಯಲ್ಲ, ಅಯೋಧ್ಯೆ ಭೂಪಟದಲ್ಲಿ ಇದು ಕೂಡ ಒಂದು ಮೆನ್ಷನ್ ಆಗಿದೆ. ಕೆಳಗಡೆ ಅಯೋಧ್ಯೆಯಿಂದ ಬಂದು ರಾಮ ಮಂದಿರ ಪಾದಿಕೆಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಕೆಳಗಡೆ, ಅದು ಒಂದು ಪಾದಿಕೆಗಳಲ್ಲಿದೆ. ಇಲ್ಲಿ ವಿಶೇಷತೆ ಏನು ಅಂದರೆ, ಮಕ್ಕಳಾಗಲಿಲ್ಲದವ್ರಿಗೆ ಇಲ್ಲಿ ಬಂದು ಗಂಗಾ ಸ್ನಾನ ಮಾಡಿದರೆ ಮಕ್ಕಳಾಗೋದು. ಆಮೇಲೆ ಏನೇ ಒಂದು ಸ್ವಾಮಿದು ಇಲ್ಲೊಂದು ಅರ್ಕೆ ಇಲ್ಲಿ ಬಂದು ಹೋದರೆ ಅವ್ರಿಗೆ ಪಾವನ. ಹುಷಾರಿಲ್ಲ ಅಂದರೆ ಒಂದು ಏನೇ ಆಗಲಿ, ಒಂದು ಗಂಗೆದು ಒಂದು ಸ್ವಲ್ಪ ನೀರು ಬಿತ್ತು ಅಂದರೆ ಅವ್ರ ಆರೋಗ್ಯದ್ದೇ ಆಗಲಿ, ಸಮಸ್ಯೆ ಆಗಲಿ, ಯಾವುದೇ ಆಗಲಿ, ಮದುವೆ ಆಗಲಿಲ್ಲ ಅಂದರೆ, ಒಂದು ಸಂತಾನ ಭಾಗ್ಯ, ಪ್ರತಿಯೊಂದಕ್ಕೂ ಇಲ್ಲಿ ಯಾವುದೇ ರೀತಿ ಸ್ವಾಮಿ ಹತ್ರ ಬಂದು ಹೋದರೆ ಸಾಕು, ಅವ್ರಿಗೆ ಸಂಕಲ್ಪಗಳನ್ನ ಮಾಡ್ಕೊಂಡು ಹೋದರೆ ಸಾಕು, ಅವ್ರ ಇಷ್ಟಾರ್ಥ ಈಡೇರುತ್ತೆ. ಸ್ವಾಮಿ ಏನು ಕೇಳಲ್ಲ, ಅವ್ರ ಮನಸ್ಸಲ್ಲಿ ಏನು, ವಾನರರಿಗೆ ಎಡೆ ಹಾಕ್ರಿ ಅಂದರೆ ಕೋತಿಗಳಿಗೆ ಫಸ್ಟ್ ಎಡೆ, ಈ ಸ್ವಾಮಿಗಿಂತ ಫಸ್ಟು ಅವ್ರಿಗೆ ಎಡೆ ಹಾಕಬೇಕು. ಯಾವತ್ತೇ ಎಡೆ ಅಂದರೆ ತುಪ್ಪದ ಎಡೆ, ಹೋಳಿಗೆ ತುಪ್ಪನೇ ಇಲ್ಲಿ ಶ್ರೇಷ್ಠ. ಅದನ್ನೊಂದು ಎಡೆ ಮಾಡಿ ಹಾಕ್ಬಿಟ್ರೆ ಅವರದು ಏನೇ ಇದ್ದರೂ, ಅವರು ಕಷ್ಟಗಳೆಲ್ಲ ಇದ್ದರೂ ಬಗೆಹರಿಯುತ್ತೆ. ಸ್ವಾಮಿಗೊಂದು ರುದ್ರಾಭಿಷೇಕ ಮತ್ತು ಅಲ್ಲಿ ಎಡೆ ಮಾಡಿಸೋದ್ರಿಂದ ಯಾವುದೇ ರೀತಿ ಅಲ್ಲಿ ಅವ್ರ ಕಷ್ಟಗಳಿಗೆ ಎಲ್ಲದು ಪರಿಹಾರ ಆಗುತ್ತೆ.
ಆಗಿದೆ. ಆಯ್ತು. ಇದು ಆಗಿದೆ. ಸರ್. ಈಗ ಮದುವೆ ಇಲ್ವಾ, ಮದುವೆ ಇಂಥ ದಿವಸಲೇ ಆಗುತ್ತೆ ಅಂದ್ಬಿಟ್ಟು ಉತ್ಸವ ಮೂರ್ತಿಯನ್ನು ಅಲ್ಲಿ ಹೊರಡಿಸಿ ಕೇಳಿದರೆ ಇಂಥ ಕಡೆಯಿಂದಲೇ ಹೆಣ್ಣು ಬರುತ್ತೆ, ಇಂಥದೇ ಹೆಣ್ಣು ಸಿಗುತ್ತೆ, ಇಂಥ ಊರಿಂದಲೇ ಹೆಣ್ಣು ಸಿಗುತ್ತೆ. ಮತ್ತು ಡಾಕ್ಟ್ರು ಹುಷಾರಿಲ್ಲ ಅಂದರೆ ಡಾಕ್ಟ್ರು ಫೋನ್ ನಂಬರ್ ಸಹ ಬರೆಯುತ್ತೆ ಉತ್ಸವ ಮೂರ್ತಿ. ಮತ್ತು ಇಂಥ ಊರಲ್ಲೇ ಹೋಗು, ಇಂಥ ಡಾಕ್ಟ್ರ್ ಹತ್ರ ಹೋಗು, ಇಂಥ ವೈದ್ಯರ ಹತ್ರ ಹೋಗು, ಬೆಂಗಳೂರಿಗೆ ಹೋಗು. ಒಟ್ಟಿನಲ್ಲಿ ಎಲ್ಲ ಥರದ್ದು ಕಾಯಿಲೆ ಕಸಾಲೆಯಲ್ಲಿ ನಮ್ಮಪ್ಪ ಹುಷಾರು ಮಾಡೋದ್ರಲ್ಲಿ ಬೋರ್ ಹಾಕ್ಸೋದಾದರೆ ನಾನೇ ಬರಬೇಕು ಅಲ್ಲಿಗೆ, ಆ ಜಾಗಕ್ಕೆ ಬೋರ್ ಪಾಯಿಂಟ್ ಮಾಡೋದಕ್ಕೆ ಅಲ್ಲೇ ನಾನು ಬಂದು ಪಾಯಿಂಟ್ ಮಾಡಿ ನನ್ನ ಮುಂದೆನೇ ಕೊಡಿಸ್ಬೇಕು. ಸಾಕಷ್ಟು ನೀರು ಬಿದ್ದಿದೆ. ನನ್ನ ಹತ್ರ ಕೋಟಿ ಇದೆ ತಗೊಳಪ್ಪ ಅಂದರೆ ಇಸ್ಕೊಳಲ್ಲ, ಯಾವುದೇ ಕಾರಣಕ್ಕೂ 1 ರೂಪಾಯಿ ಇಲ್ಲ. ಶ್ರೀ ದಶರಥ ರಾಮೇಶ್ವರ ಅಂತ ಪ್ರಸಿದ್ಧವಾದ ಹೊಸದುರ್ಗದಲ್ಲೇ ನೀವು ಯಾರ ಬಾಯಲ್ಲಿ ಕೇಳಿದ್ರು ಈ ದೇವ್ರನ್ನ ಬಿಟ್ಟು ಯಾರೂ ಏನೂ ಮಾಡಿಲ್ಲ ಅಂದ್ಕೊಂಡಿದ್ದೀವಿ. ಇನ್ನೊಂದು ಏನಂದರೆ ಇದರಲ್ಲಿ ನಂಬಿಕೆ ನೀವು ಎಷ್ಟು ಇಡ್ತೀರಾ ಅದ್ರ 2 ಪಟ್ಟು ಅದು ನಿಮಗೆ ಆಶೀರ್ವಾದ ಮಾಡಿದೆ ಅಂತ ನಾನು ನಂಬಿದ್ದೀನಿ, ನಾನು ನಂಬಿಕೆಯಿಂದ. ಈವನ್ ಬೋರ್ ಕೊರ್ಸೋದ್ರಲ್ಲಿರ್ಬೋದು, ನಮ್ಮ ಕ್ರಷರ್ ಮಾಡಿದ್ದೀವಿ, ಮನೆ ತೊಗೊಂಡಿದ್ದೀವಿ, ಪ್ರತಿಯೊಂದೂ ಈ ದೇವ್ರು ಕೇಳ್ದಲ್ಲೇ ನೀವು ಯಾರು ಏನೂ ಮುಂದುವರಿಯೋಕ್ಕಾಗಲ್ಲ. ಅದು ನಮ್ಮ ಮನೆ ದೇವರಾಗೋದ್ರಿಂದ ಇನ್ನೂ ಹೆಚ್ಚಾಗಿ ಕೊಟ್ಟಿದೆ ಹೊರ್ತು ಅದನ್ನು ಇವತ್ತು ಬಂದು ನಾವು ಏನಾದರೂ ಕೇಳ್ತೀವಿ ಅನ್ನೋವಷ್ಟು ನಮಗೇನು ಉಳಿಸಿಲ್ಲ, ಎಲ್ಲ ನಮಗೆ ಕೊಟ್ಟಿದೆ. ತುಂಬ ಪ್ರಸಿದ್ಧವಾದ ದೇವರು, ತುಂಬ ಶಕ್ತಿ ಇದೆ ಅಂತ ನಾನು ನಂಬಿದ್ದೀವಿ. ಪ್ರಿಯ ವೀಕ್ಷಕರೇ, ಈ ಕ್ಷೇತ್ರವು ಇರುವುದಾದರೂ ಎಲ್ಲಿ ಎಂದರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕಿನಲ್ಲಿರುವ ಗುಡ್ಡದ ನೇರ್ಲೆಕೆರೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.